ಹಾಯ್ ಹಲೋ ಬಂಧುಗಳೇ, ಮಲ್ಲು ಬಾಕಿ ಹಳ್ಳಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ಜೋಳದ ರೊಟ್ಟೆ ಈರುಳ್ಳಿ ಚಟ್ನಿ ಅಂತ. ಇದು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಾಡುವ ವಿಧಾನ: ಹಂಚಲ್ಲಿ ನೀರು ಕಾದಾದ್ಮೇಲೆ ಜೋಳದ ಹಿಟ್ಟು ಒಳಗಡೆ ನೀರು ಹಾಕಬೇಕು. ಮೊದಲಿಗೆ ಹಿಟ್ಟು ಸೋಸಿಬಿಟ್ಟು ಒಂದು ಬಂಡಿ ಮೇಲೆ ಹಾಕಿದ್ದೀವಿ ಆಲ್ರೆಡಿ. ಅದಾದಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಬಿಸಿರುತ್ತೆ ನೀರು. ಆಮೇಲೆ ಕೈ ಕೂಡ ಹುಷಾರಾಗಿರ್ಬೇಕು. ಅವಾಗ ನೋಡ್ದಂಗೆ ನೀವು ಚಮಚದಲ್ಲಿ ಮಾಡ್ತಿದ್ದೀವಿ, ಕೇರ್ಫುಲ್ಲಾಗಿ ಕಲಿಸ್ಬೇಕು. ಅದಾದಮೇಲೆ ಸ್ವಲ್ಪ ಕೋಲ್ಡ್ ನೀರು ಇರುತ್ತಲ್ಲ, ಕೋಲ್ಡ್ ನೀರು ಹಾಕೋಬೇಕು. ಈಗ ಹಾಕಿದ್ಮೇಲೆ ಮತ್ತೆ ಕಲಿಸ್ಬೇಕು. ಸ್ವಲ್ಪ ಕಲಿಸಿ ನೀರು ಎಷ್ಟು ಬೇಕು ಅಷ್ಟು ಹದವಾಗಿ ನೀರು ಹಾಕ್ಬಿಟ್ಟು ಕಲಿಸ್ಬೇಕೀಗ. ನೋಡಿ, ಇವಾಗ ಬಂದಿದೆ, ನೋಡ್ಬೋದು. ಅದಕ್ಕೆ ಬರ್ಬೇಕು. ಅದಾದಮೇಲೆ ರೋಲ್ ಮಾಡಿ ಒಂದು ಸೈಡ್ಗೆ ಇಡಬೇಕು. ಅದಾದಮೇಲೆ ನೋಡ್ಬೋದು ಈಗ ಈ ಥರ ರೋಲ್ ಮಾಡಬೇಕಂತ. ಇದಾದಮೇಲೆ ಸ್ವಲ್ಪ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಸೈಡಲ್ಲಿ ಹಾಕ್ಬಿಟ್ಟು ಇವಾಗ ತೋರಿಸ್ತೀನಿ ಅದು ಯಾವ ಥರ ಬಿಡಬೇಕು ಅಂತ. ಸೌಂಡ್ ಬರುತ್ತೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಅದೇ ಥರ ಹೇಳ್ತಿರೋದು ಅಷ್ಟೇ. ಇವಾಗ ಇದು ಹೊಸ ಟ್ರಿಕ್ಕು, ನಿಮಗೆ ಬೆಂಗಳೂರು ಅವ್ರಿಗೆ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಈ ಥರ ಮಾಡ್ಬೋದು. ಸ್ವಲ್ಪ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಂಚು ಕೈದಿರಬೇಕು, ಫುಲ್ ಕೈದಿರಬೇಕು. ಅದಾದಮೇಲೆ ಹಿಟ್ಟು ಮೇಲೆ ರೊಟ್ಟಿ ಎಲ್ಲ ಆದಮೇಲೆ ಅದ್ಮೇಲೆ ನೀರು ಬಡಿಸ್ಬೇಕು. ಎಣ್ಣೆ ಪಿನ್ ಹಾಕಂಗಿಲ್ಲ. ಇದು ಬಂದುಬಿಟ್ಟು ಜೋಳದ ರೊಟ್ಟೆ. ನೀರು ಹಾಕಿದ್ಮೇಲೆ ಆಮೇಲೆ ಸ್ವಲ್ಪ ಬೇಯಬೇಕು. ಒಂದು ಸೈಡ್ ಬೇಯ್ದ್ಮೇಲೆ ಮತ್ತೆ ತಿರ್ಬೇಕಾಗಿದೆ ಆಲ್ರೆಡಿ. ಮತ್ತು ಇನ್ನೊಂದು ರೊಟ್ಟೆ ಆಗಿದೆ ನೋಡಿ, ಹೆಂಗಾಗಿದೆ ನೋಡ್ಬೋದು. ಮತ್ತು ಇನ್ನೊಂದು ಆಯಿತು. ಮತ್ತು ನೋಡಿ, ಅದೇ ಪ್ರೊಸೆಸ್ಸು, ಅದೇ ಥರನೇ ಮಾಡಬೇಕು. ನೋಡಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎತ್ತಾಕಬೇಕು ನೋಡಿ, ಕೇರ್ಫುಲ್, ಇಲ್ಲಾಂದರೆ ಅರ್ಧ ಹೋಗುತ್ತೆ ಅದು. ನೋಡಿ, ಇವಾಗ ಆಲ್ರೆಡಿ ನೋಡಿದಿರ, ರೊಟ್ಟಿ ಆಯಿತು. ನೆಕ್ಸ್ಟ್ ಇವಾಗ ಈರುಳ್ಳಿ ಚಟ್ನಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಬಂದುಬಿಟ್ಟು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ: ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಮತ್ತು ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊತೀವಿ, ಆಮೇಲೆ ಚಿಲ್ಲಿ. ಅದಾದಮೇಲೆ ಮತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇದಾದ್ಮೇಲೆ ಮತ್ತೆ ಟೊಮೊಟೊ ಹಾಕ್ಬೇಕೀಗ. ನೋಡಿ, ಈ ಥರ ಆಗಿದೆ. ಈ ಟೈಮಲ್ಲಿ ನಾವು ಟೊಮೊಟೊ ಹಾಕ್ತಿದ್ದೀವಿ, ಅದು ಕೂಡ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೇಕು ಈಗ ಮತ್ತೆ ನಾವು, ಇಲ್ಲಾಂದರೆ ಹಸಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಮೆಲ್ ಬರೋಗೋಸ್ಕರನೇ ಈ ಥರ ಫ್ರೈ ಮಾಡ್ಕೋಬೇಕು ಕರೆಕ್ಟಾಗಿ. ಆದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡಿ. ಈ ಥರ ಆಗಿದೆ ನೋಡಿ, ಯಾವ ಥರ ಕಾಣುತ್ತೆ. ಈ ಥರ ಫುಲ್ ಫ್ರೈ ಆಗಿದೆ. ಸ್ವಲ್ಪ ಅಲ್ಲೆಲ್ಲಿ ಕಾಣುತ್ತೆ ಈರುಳ್ಳಿ, ನಿಮಗೆ ನೋಡ್ಬೋದು. ಲಾಸ್ಟಲ್ಲಿ ಅರಿಶಿಣ ಹಾಕಬೇಕು. ಅರಿಶಿಣ ಹಾಕಿದ್ಮೇಲೆ ಮತ್ತೆ ನೋಡಿ, ಕಲರ್ ಚೇಂಜ್ ಆಯಿತು. ಫುಡ್ ಕಲರ್ ಏನಿಲ್ಲ. ಲಾಸ್ಟಲ್ಲಿ ಮತ್ತೆ ಇದು ಹಾಕಬೇಕು, ನೀವೇನಂತ ಇಲ್ಲಿ ಕಡಲೆ ಬೀಜ ಪೌಡ್ರ್ ಹಾಕ್ಬಿಟ್ಟು. ಅದಾದಮೇಲೆ ನೋಡ್ಬೋದು ಲಾಸ್ಟಲ್ಲಿ ಫೈನಲಿ, ಮಿಕ್ಸ್ಗೆ ಹಾಕಿಲ್ಲ, ಕೈಯಿಂದ ಕೊಟ್ಟಿದ್ದು ನೋಡಿ,
ರೆಡಿ ನೋಡ್ಬೋದು ಇವಾಗ ನೀವು. ನಾನಿವಾಗ ಟೆಸ್ಟ್ ಮಾಡ್ತೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಟೆಸ್ಟ್ ಮಾಡಿ, ನಾವು ಮಾಡಿರ್ತೀವಿ, ನಂಗಿದೆ ಅಂತ ನಮ್ಗೆ ಗೊತ್ತಿರುತ್ತೆ. ಬಟ್ ನೀವು ಒಂದ್ಸಲ ನೋಡಿ, ಟ್ರೈ ಮಾಡಿಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಲೈಕು, ಶೇರು, ಸಬ್ಸ್ಕ್ರೈಬರ್ ಮಾಡಿ. ಯಾರೂ ಮಾಡ್ತಾನೇ ಇಲ್ಲ. ನಿಮ್ಮ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಊರ ಸೈಡಲ್ಲಿ ನೋಡ್ಬೋದು ಇವಾಗ ರೊಟ್ಟಿ ಮತ್ತು ಈರುಳ್ಳಿ